ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯವು ಭಾರತೀಯ ವಾಯುಸೇನೆಗೆ ಸಂಬಂಧಿಸಿದ ಒಂದು ತುಂಬ ಮಹತ್ವದ ಸುದ್ದಿ. ಭಾರತ ಇನ್ನು ತನ್ನದೇ ಆದ 1000 ಕಿಲೋ ತೂಕದ ಏರಿಯಲ್ ಬಾಂಬನ್ನು ತಯಾರಿಸಲು ಹೊರಟಿದೆ. ಮತ್ತು ಇದು ಸಣ್ಣ ವಿಷಯವಲ್ಲ ಸ್ನೇಹಿತರೆ, ಇದು ನಮ್ಮ ಆತ್ಮನಿರ್ಭರ ಭಾರತದ ನಿಜವಾದ ಶಕ್ತಿಯ ಪ್ರದರ್ಶನ. ಹಾಗಾದರೆ ಏನಾಯಿತು ಅಂತ ನೋಡೋಣ ಬನ್ನಿ. ಭಾರತದ ರಕ್ಷಣಾ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇತ್ತೀಚೆಗೆ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂದರೆ EOI ಅನ್ನು ಜಾರಿ ಮಾಡಿದೆ. ಈ EOI ಏನಿದೆ ಅಂದರೆ 1000 ಕಿಲೋ ತೂಕದ ಏರಿಯಲ್ ಬಾಂಬನ್ನು ಭಾರತದಲ್ಲೇ ಡಿಸೈನ್ ಮಾಡಿ ಡೆವಲಪ್ ಮಾಡಿ ತಯಾರಿಸಬೇಕು ಅಂತ. ಈ ಬಾಂಬನ್ನು ಅಮೇರಿಕಾದ MK-84 ಬಾಂಬ್ಗೆ ಸಮಾನ ಎಂದು ಹೇಳಲಾಗಿದೆ. ಅಂದರೆ ನಾವು ಇದುವರೆಗೂ ಆ MK-84 ಅನ್ನು ವಿದೇಶದಿಂದ ತರಿಸ್ತಿದ್ವಿ, ಇನ್ನು ಮುಂದೆ ಅದನ್ನು ನಮ್ಮದೇ ನೆಲದಲ್ಲಿ ತಯಾರಿಸುತ್ತೇವೆ. ಈ ಯೋಜನೆ 2 ಹಂತಗಳಲ್ಲಿ ನಡೆಯಲಿದೆ. ಮೊದಲ ಹಂತದಲ್ಲಿ 6 ಪ್ರೊಟೋಟೈಪ್ ಬಾಂಬ್ಗಳನ್ನು ತಯಾರಿಸಬೇಕು. ಇವುಗಳಲ್ಲಿ ಲೈವ್ ಮತ್ತು ಇನ್ನರ್ಟ್ 2 ರೀತಿಯ ಪ್ರೊಟೋಟೈಪ್ಗಳು ಇರುತ್ತವೆ. ಜೊತೆಗೆ ಅದಕ್ಕೆ ಬೇಕಾದ ಟೈಲ್ ಯೂನಿಟ್ಸ್ ಮತ್ತು ಇತರ ಇಕ್ವಿಪ್ಮೆಂಟ್ ಕೂಡ ಡೆವಲಪ್ ಮಾಡಬೇಕು. 2ನೇ ಹಂತದಲ್ಲಿ ಪ್ರೊಕ್ಯೂರ್ಮೆಂಟ್ ಶುರುವಾಗುತ್ತದೆ. ಅಂದರೆ ಡೆವಲಪ್ಮೆಂಟ್ ಮುಗಿದ ಮೇಲೆ ಕ್ವಾಲಿಫೈ ಆದ ಕಂಪನಿಗಳಿಗೆ ಕಮರ್ಷಿಯಲ್ ರಿಕ್ವೆಸ್ಟ್ ಫಾರ್ ಪ್ರಪೋಸಲನ್ನು ಕಳಿಸುತ್ತಾರೆ ಮತ್ತು ಆ ಹಂತದಲ್ಲಿ ಒಟ್ಟು 600 ಬಾಂಬ್ಗಳನ್ನು ಖರೀದಿ ಮಾಡಲಾಗುತ್ತದೆ. ಇದರಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ಅಂಶ ಇದೆ. ಈ ಬಾಂಬನ್ನು ರಷ್ಯನ್ ಆರಿಜಿನ್ ಮತ್ತು ವೆಸ್ಟರ್ನ್ ಆರಿಜಿನ್ 2 ರೀತಿಯ ವಿಮಾನಗಳಿಗೆ ಕಂಪ್ಯಾಟಬಲ್ ಆಗುವ ಹಾಗೆ ತಯಾರಿಸಬೇಕು. ಅಂದರೆ Su-30 MKI ಇರಲಿ, ರಫೇಲ್ ಇರಲಿ ಅಥವಾ ಜಾಗ್ವಾರ್ ಇರಲಿ, ಯಾವ ವಿಮಾನದಲ್ಲಿ ಬೇಕಾದರೂ ಇದನ್ನು ಬಳಸಬಹುದು ಅನ್ನೋ ಟಾರ್ಗೆಟ್ ಇದೆ. ಇದು ನಮ್ಮ ವಾಯುಸೇನೆಗೆ ತುಂಬ ಅನುಕೂಲವಾಗುತ್ತದೆ. ಹಾಗಾದರೆ ಈ ಬಾಂಬ್ ತಾಂತ್ರಿಕ ದೃಷ್ಟಿಯಿಂದ ಎಷ್ಟು ಶಕ್ತಿಶಾಲಿ? ಸ್ನೇಹಿತರೆ, ಇದು ನ್ಯಾಚುರಲ್ ಫ್ರಾಗ್ಮೆಂಟೇಷನ್ ತಂತ್ರಜ್ಞಾನ ಬಳಸುತ್ತದೆ. ಅಂದರೆ ಶತ್ರು ಗುರಿಗಳ ಮೇಲೆ ಬೀಳುತ್ತಲೇ ಅತ್ಯಧಿಕ ಬ್ಲಾಸ್ಟ್ ಎಫೆಕ್ಟ್ ಮತ್ತು ಪೀಕ್ ಓವರ್ ಪ್ರೆಷರ್ ಉಂಟಾಗುತ್ತೆ. ಸರಳವಾಗಿ ಹೇಳಬೇಕು ಅಂದರೆ ಈ ಬಾಂಬ್ ಬಿದ್ದ ಜಾಗದಲ್ಲಿ ಶತ್ರುಗಳು ಉಳಿಯೋದೇ ಕಷ್ಟ. ಈಗ ನೋಡೋಣ, ಇದು ಮೇಕ್ 2 ಅಡಿಯಲ್ಲಿ ನಡೆಯುತ್ತೆ ಅಂದರೆ ಏನರ್ಥ? ಮೇಕ್ 2 ಅಂದರೆ ಇಂಡಸ್ಟ್ರಿ ಫಂಡೆಡ್ ಪ್ರಾಜೆಕ್ಟ್. ಅಂದರೆ ಸರ್ಕಾರ ಹಣವನ್ನು ಹಾಕುವುದಿಲ್ಲ, ಖಾಸಗಿ ಕಂಪನಿಗಳೇ ತಮ್ಮ ಹಣವನ್ನು ಹೂಡಿ ಈ ಬಾಂಬನ್ನು ಡೆವಲಪ್ ಮಾಡಬೇಕು. ನಂತರ ಅದು ಕ್ವಾಲಿಫೈ ಆದರೆ ಬೈ ಇಂಡಿಯನ್ IDDM ಕ್ಯಾಟಗರಿ ಅಡಿಯಲ್ಲಿ ಸರ್ಕಾರ ಅದನ್ನು ಖರೀದಿ ಮಾಡುತ್ತೆ. IDDM ಅಂದರೆ ಇಂಡಿಜಿನಿಯಸ್ಲಿ ಡಿಸೈನ್ಡ್, ಡೆವಲಪ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್. ಅಂದರೆ ಭಾರತದಲ್ಲೇ ಡಿಸೈನ್ ಆಗಬೇಕು, ಭಾರತದಲ್ಲೇ ತಯಾರಾಗಬೇಕು. ಮತ್ತು ಒಂದು ಷರತ್ತು ಕೂಡ ಇದೆ. ಡೆವಲಪ್ಮೆಂಟ್ ಹಂತದಲ್ಲಿ ಕನಿಷ್ಠ 50% ಸ್ವದೇಶಿ ಕಂಟೆಂಟ್ ಇರಲೇಬೇಕು. ಈ ಯೋಜನೆಯಲ್ಲಿ ಭಾಗವಹಿಸಲು ಯಾರಿಗೆ ಅವಕಾಶ ಇದೆ? ಸ್ನೇಹಿತರೆ, ಭಾರತೀಯ ಖಾಸಗಿ ಕಂಪನಿಗಳು ಮತ್ತು ಎಲಿಜಿಬಲ್ ಇಂಡಿಯನ್ ಎಂಟೈಟೀಸ್ 2 EOIಗೆ ರೆಸ್ಪಾಂಡ್ ಮಾಡಬಹುದು. ವಿದೇಶಿ ಕಂಪನಿಗಳ ಜೊತೆ ಕೊಲಾಬರೇಷನ್ ಮಾಡ್ಕೋಬಹುದು, ಜಾಯಿಂಟ್ ವೆಂಚರ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಥವಾ COTS ಅರೇಂಜ್ಮೆಂಟ್ ಮೂಲಕ. ಆದರೆ ಒಂದು ಗಟ್ಟಿ ಷರತ್ತು ಇದೆ. ವಿದೇಶಿ ಪಾರ್ಟ್ನರ್ ಇದ್ದರೂ ಸರಿ, ಸ್ವದೇಶಿ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೈನ್ಸ್ ಸಾಬೀತುಪಡಿಸಲೇಬೇಕು. ಇಲ್ಲದಿದ್ದರೆ ಅದು ಅನರ್ಹವಾಗಲಿದೆ. ಇನ್ನು ಟೈಮ್ಲೈನ್ ವಿಷಯಕ್ಕೆ ಬರೋಣ. EOI ಜಾರಿಯಾದ ದಿನದಿಂದ ಹಿಡಿದು ಕಾಂಟ್ರಾಕ್ಟ್ ಸೈನಿಂಗ್ವರೆಗೆ ಸರಿ ಸುಮಾರು 2.5 ವರ್ಷಗಳು ತಗುಲಬಹುದು ಅಂತ ಅಂದಾಜಿಸಲಾಗಿದೆ. ಅದರಲ್ಲಿ ಪ್ರೊಟೋಟೈಪ್ಗಳ ಡೆವಲಪ್ಮೆಂಟ್, ಯೂಸರ್ ಟ್ರಯಲ್ಸ್, ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್,
ಕಮರ್ಷಿಯಲ್ ಪ್ರೊಸೆಸ್ ಎಲ್ಲವೂ ಒಳಗೊಂಡಿರುತ್ತದೆ ಮತ್ತು ಟ್ರಯಲ್ಸ್ಗಳು ಎಲ್ಲಿ ನಡೆಯುತ್ತವೆ ಅಂದರೆ ಭಾರತದಲ್ಲೇ. ಭಾರತೀಯ ವಾಯುಪಡೆ IAFನ ನಿರ್ದಿಷ್ಟ ಏರ್ಕ್ರಾಫ್ಟ್ ಪ್ಲಾಟ್ಫಾರ್ಮ್ ಮೇಲೆ, IAF ಘಟಕಗಳಲ್ಲಿ ಅಥವಾ ಗೊತ್ತು ಮಾಡಿದ ಸ್ಥಳಗಳಲ್ಲಿ. ಸ್ನೇಹಿತರೆ, ಇದರ ಒಟ್ಟು ಅರ್ಥ ಏನು ಅಂತ ಒಮ್ಮೆ ಯೋಚಿಸಿ. ಇವತ್ತು ನಾವು ಈ MK-84 ರೀತಿಯ ಬಾಂಬ್ಗಳನ್ನು ವಿದೇಶದಿಂದ ತರಿಸ್ತಿದ್ದೀವಿ. ಅದಕ್ಕೆ ಕೋಟಿಗಟ್ಟಲೆ ವಿದೇಶಿ ವಿನಿಮಯ ಹೋಗುತ್ತದೆ. ಯುದ್ಧ ಸ್ಥಿತಿಯಲ್ಲಿ ಸಪ್ಲೈ ಚೈನ್ ಮೇಲೆ ಅವಲಂಬಿತರಾಗಿರಬೇಕಾಗುತ್ತೆ. ಆದರೆ ನಾವೇ ತಯಾರಿಸಿದರೆ ಆ ಅವಲಂಬನೆ ಹೋಗುತ್ತದೆ. ನಮ್ಮ ರಕ್ಷಣಾ ಉದ್ಯಮ ಬೆಳೆಯುತ್ತೆ ಮತ್ತು ನಮ್ಮ ವಾಯುಪಡೆ ಇನ್ನಷ್ಟು ಸ್ವಾವಲಂಬಿ ಆಗುತ್ತೆ. ಇದೇ ಆತ್ಮನಿರ್ಭರ ಭಾರತದ ನಿಜವಾದ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.